ನಾನು ಮಾಡಿರುವಂಥದ್ದು ನರೇಟರ್ ವಾಯ್ಸ್. ಸೊ ಅದು ಹೇಗೆ ಅಂತಂದರೆ ಅದೇ ದಿನ 31 ಬೆಳಗ್ಗೆ 7:30. ಹೌದು ಸ್ವಾಮಿ, ಹೌದು ಸ್ವಾಮಿ. ಒಂದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ನಿಮಗೆ ಪರಿಚಯ ಆಗಿದ್ದೆ ಹೇಗೆ, ಅಥವಾ ನೀವು ಅದಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹೇಗೆ? ನಾನು ಎಂಟ್ರಿ ಯಾವತ್ತೂ ಬಿಗ್ ಬಾಸ್ ಕಳಿಸಿದ್ರು ಹೋಗೋದು ಇಷ್ಟ ಇದೆಯಾ ನಿಮಗೆ? ನಂಗೆ ಗೊತ್ತಿಲ್ಲ. ಇಲ್ಲ ಮನಸ್ಸಲ್ಲಿ ಏನೋ ಇರುತ್ತೆ, ನೀವು ಹೇಳ್ತಿಲ್ಲ. ನನಗೆ ಏನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀವು ವಾಯ್ಸ್ ಓವರ್ ಎಲ್ಲಿಂದ ಮಾಡ್ತೀರಿ? ನಾನು ಜಸ್ಟ್ ಅದಕ್ಕೆ ಸ್ಕ್ರಿಪ್ಟ್ ಏನು ಬರುತ್ತೆ ಅದಕ್ಕೆ ರೆಕಾರ್ಡಿಂಗ್ ಮಾಡಿ ಕಳಿಸೋದು ಮಾತ್ರ ಕೆಲಸ. ಹೌದು ಸ್ವಾಮಿ, ಹೌದು ಸ್ವಾಮಿ. ನನಗಲ್ಲೊಂದು ಪ್ರಶ್ನೆ, ಯಾವಾಗಲೂ ಹೊಸತನಗಳು ಅಥವಾ ಹೊಸ ಪ್ರಯತ್ನಗಳು, ಪ್ರಯೋಗಗಳು ತಿರಸ್ಕಾರಕ್ಕೆ ಒಳಪಡ್ತಾವೆ ಆರಂಭದಲ್ಲಿ ಅನ್ನೋದು ನಿಮ್ಮ ಅನುಭವ, ನಿಮ್ಮ ಜೀವನದಲ್ಲೂ ಅದು ನಿಜ ಆಗಿದ್ದು ಹೌದು. ಯಾಕಂದರೆ ಅಲ್ಲಿವರೆಗೂ ವಾಯ್ಸ್ ಓವರ್ ಕೊಡ್ತಿದ್ದ ರೀತಿಗೂ ನೀವು ಪರಿಚಯಿಸಿದ್ದ ರೀತಿಗೂ ಸ್ವಲ್ಪ ವ್ಯತ್ಯಾಸ ಇದ್ದಿದ್ದರಿಂದ ಒಂಚೂರು ರಿಜೆಕ್ಟ್ ಅಥವಾ ಕೆಲವೊಮ್ಮೆ ತಿರಸ್ಕಾರಗಳನ್ನು ನೀವು ಕಂಡಿದ್ದೀರಿ, ಹೌದಾ? ಹೌದು. ಅಂದರೆ ಹೊಸತನಗಳು ಸ್ವೀಕಾರ ಆಗತ್ತೋ ಇಲ್ವೋ ಅನ್ನೋದನ್ನು ಆ ಕಾಲನೇ ನಿರ್ಧಾರ ಮಾಡಬೇಕಾಗತ್ತಲ್ಲ. ಸೊ ಅಲ್ಲಿ ತನಕ ಕಾಯಬೇಕಾಗತ್ತೆ ಅನ್ನೋದು ನಾನು ಕಂಡುಕೊಂಡಂಥದ್ದು. ಬಟ್ ಇದು ಯಾಕೋ ಜನ ಒಪ್ತಿಲ್ಲ ಅಂತ ಅವನೇ ಬದಲಾಗಲಿಕ್ಕೆ ಕೆಲವೊಮ್ಮೆ ಹಾಗೆ ಆಗಬೇಕಾಗತ್ತೆ. ಕೆಲವೊಮ್ಮೆ ಕೆಲವ್ರ ಪರಿಸ್ಥಿತಿಲಿ ಆ ಥರದ್ದು ವ್ಯವಸ್ಥೆಗಳು ಆಗ್ತಿರ್ತವೆ, ಪರಿಸ್ಥಿತಿ ಇರುತ್ತೆ. ಅಂದರೆ ಅದು ನಾವು ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಕೆಲವು ಹೇಗಿರುತ್ತೆ ಅಂತಂದರೆ ನಾವು ಬದಲಾಗಬೇಕು, ಪರಿಸ್ಥಿತಿ ಬದಲಾಗಬೇಕು ಅಂತ ನಾವು ಪ್ರಯತ್ನಕ್ಕೆ ಹೋಗ್ತಾ ಇರ್ತೀವಿ. ಆದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಆ ಪರಿಸ್ಥಿತಿ ನಮ್ಮ ಹೊಸತನವನ್ನು ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ. ನಮ್ಮ ಪ್ರಯತ್ನಗಳನ್ನು ಮಾಡುವ ತಾಕತ್ತಿರೋ ತನಕ ನಾವು ಮಾಡ್ತಾ ಇರ್ತೀವಿ. ಅದು ಕೊನೆ ತನಕನೂ ಇರ್ಬೋದು ಅಥವಾ ನಮಗೆ ಸಾಧ್ಯ ಆಗೋ ತನಕನೂ ಇರ್ಬೋದು. ಸೊ ಇದು ನಿಜ. ಅದು ಇದಕ್ಕೆ ಅಂತಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ಜೀವನದ ಯಾವುದೇ ವಿಚಾರದಲ್ಲೇ ಆಗಿದ್ರು ಕೂಡ ಅಷ್ಟೇ. ಕೆಲವರು ಸೋತು ಅದನ್ನು ಬಿಟ್ಬಿಡ್ತಾರೆ, ಕೆಲವರು ಮುಂದುವರಿಸ್ತಾ ಹೋಗ್ತಿರ್ತಾರೆ. ಇನ್ನು ಕೆಲವರು ಈಗ ಅದು ಕರಿಯರ್ನ ವಿಷಯಕ್ಕೆ ಅಂತ ಬಂದಾಗ ಕರಿಯರ್ಗೋಸ್ಕರ ಒಂದನ್ನು ಮಾಡ್ತಿರ್ತಾರೆ, ಈ ಹೊಸತನವನ್ನು ಬಿಡಲ್ಲ, ಅವರ ಪ್ರೀತಿಗೋಸ್ಕರ, ಅದರ ಮೇಲಿನ ಅವರ ಇಷ್ಟ ಏನಿರುತ್ತೆ ಅವರಿಗೆ, ಅದಕ್ಕೋಸ್ಕರ ಅದನ್ನು ಮುಂದುವರ್ಸ ಹೋಗ್ತಾ ಇರೋದು ಇರುತ್ತೆ. ಅಥವಾ ಇದು ಬದಲಾವಣೆಯನ್ನು ಮಾಡಬೇಕು, ಸಮಾಜದಲ್ಲಿ ಏನೋ ಮಾಡಬೇಕು ಅನ್ನೋದಕ್ಕೆ ಅಂತಂದರೆ ಅದು ನಾನು ಹೇಳಿದ ಮೊದಲ 2 ಇದರಲ್ಲಿ ಯಾವುದೋ ಒಂದು ಔಟ್ಪುಟ್ ಅದರಲ್ಲಿ ಬರುತ್ತೆ ನನ್ನ ಪ್ರಕಾರ. ಈಗ ರೋಡಲ್ಲಿ ಹೋಗ್ತಾ ಇರೋನಿಗೆ ಓಕೆ ಕಸ ಎಸಿಬೇಡ ಅಂತ ನಾವು ಹೇಳ್ಬೋದು, ಒಂದು 10 ಸತಿ ಹೇಳ್ಬೋದು. ಆದ್ರೂ ಅವನು ಅದನ್ನೇ ಮಾಡ್ತಿದ್ದಾನೆ ಅಂತಂದರೆ ನಾವು ಹೆಚ್ಚೇನು ಮಾಡೋದಕ್ಕಾಗತ್ತೆ, ಬಿಟ್ಟು ಬಿಡಬೇಕಾಗತ್ತೆ. ಅದು ಅವನು ವಿವೇಚನೆಗೆ ಬರಬೇಕು, ಅವನ ಬುದ್ಧಿಗೆ ಬರಬೇಕು. ಹಾಗೆ ಮೊನ್ನೆ ಎಲ್ಲೋ ಒಂದು ಕಡೆ ಹಿಂಗೆ ಹೋಗ್ತಾ ಇದ್ದೆ, ಹಿಂಗೆ ಕಾರ್ ನಡ್ಕೊಂಡು ಹೋಗ್ತಾ ಇದ್ದೆ, ಅವರು ಕಾರಲ್ಲಿದ್ದಾರೆ. ಇದು ಸಿಟಿ, ನಮ್ಮ ಬೆಂಗಳೂರಿನ ಸಿಟಿಯಲ್ಲೇ ನಡೀತಾ ಇದ್ದೇನೆ. ಅವರು ವಾಟರ್ ಬಾಟ್ಲನ್ನು, ಅರ್ಧ ಲೀಟರ್ನ 2 ವಾಟರ್ ಬಾಟ್ಲನ್ನು ಧಡಕ್ ಅಂತ ನೆಲಕ್ಕೆ ಹಾಕಿದ್ರು. ಈಗ ನಾನು ಹೀಗೆ ನೋಡಿದೆ, ಅವ್ರು ಅದನ್ನು ನೋಡಿ ಭಯ ಆಯ್ತಾ ಅಂತಂದ್ರೆ, ಹಾಂ ಭಯ ಆಯಿತು, ಬೇಜಾರು ಆಯಿತು ಅಂತ ಮುಂದುವರೆದೆ. ಅಷ್ಟೇ, ಭಯ ಆಯಿತು, ಬೇಜಾರು ಆಯಿತು, ಅದರಲ್ಲಿ ತುಂಬ ಅರ್ಥ ಇತ್ತು. ಹೌದು, ಭಯ ವೈಯಕ್ತಿಕವಾಗಿ ನಿಮ್ಮ ವಿಚಾರವಾದರೆ, ಬೇಜಾರು ಸಾರ್ವಜನಿಕ ಅವರು ಮಾಡಿರುವಂಥದ್ದು ಇದ್ರ ಮೇಲೆ. ಯಾಕಂದರೆ ಇದು ತುಂಬ ಸತಿ ನೋಡ್ತಾ ಇರ್ತೀವಿ ನಾವು, ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ, ಬಸ್ಸಲ್ಲಿ ಹೋಗ್ತಾ ಇರಬೇಕಿದ್ರೆ ಜನ ಮಾಡ್ತಿರ್ತಾರೆ ಏನೋ ತಿನ್ನೋದು. ಅದು ಓಕೆ, ಒಂದು ಬಾಳೆಹಣ್ಣಿನ ಸಿಪ್ಪೆ ಆದರೂ ಓಕೆ, ಜಾರು ಬೀಳೋದು ಒಬ್ಬ ಜಾರು ಬೀಳ್ಬೋದು. ಬಟ್ ಪ್ಲಾಸ್ಟಿಕ್ ಅಂತಂದರೆ ಅದು ವರ್ಷಾನುಗಟ್ಟಲೆ ತನಕ ಇಡೀ ಪ್ರಕೃತಿಯ ಜಾರು ಬೀಳ್ತಾ ಇರುತ್ತೆ. ಸೊ ಸುಮ್ಮನೆ ಎಸಿತಾ ಇರ್ತಾರೆ. ಒಂದು ಏನೋ ಚಾಕ್ಲೇಟ್ ಇರ್ಬೋದು, ಅಥವಾ ಏನಾದರೂ ನಿಮಗೆ ಈ ಏನು ಹೇಳೋದು, ಬೇರೆ ಯಾವುದಾದ್ರು ರ್ಯಾಪರ್ಗಳಿರ್ಬೋದು, ಅದನ್ನು ತಿಂದು, ಅಂದರೆ ಒಳಗಿಂದ ತಿಂದು ಇದನ್ನು ಹೀಗೆ ಎಸೆದು ಬಿಡೋದು. ನನ್ನ ಕೈಯಿಂದ ಅದು ಹೋದರೆ ಮಾಯ ಆದರೆ ಆಯಿತು ಅಂತ ಹೇಳಿಕೊಂಡು. ಇದು ಮತ್ತು ಎಷ್ಟೋ ಪ್ರಕೃತಿಯ ಬೇರೆ ಬೇರೆ ಇದರಲ್ಲಿ ಅಥವಾ ಪ್ರವಾಸಿ ತಾಣಗಳಲ್ಲಿ ಇನ್ನಷ್ಟು ಜಾಸ್ತಿ ನಡೀತಾ ಇರುತ್ತೆ. ಇಲ್ಲಿ ಉಗುಳೋದಾದರೂ ಕೂಡ ಅಟ್ಲೀಸ್ಟ್ ತೊಳೆದ್ರು ಹೋಗ್ಬಿಡುತ್ತೆ. ಅಲ್ಲ, ಚಂದ ಕಾಣಲ್ಲ, ಹಾಳಾಗತ್ತೆ, ಅದು ಬೇರೆ ಅಣ್ಣ ತಮ್ಮಂದಿರೆ. ಬಟ್ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ಪ್ಲಾಸ್ಟಿಕ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಒಂದು
ಸ್ವಚ್ಛತೆ ಕಾಪಾಡ ಸ್ವಚ್ಛತೆ ಕಾಪಾಡೋದು. ತುಂಬಾ ವಿಸಿಬಲ್ ಆಗಿ ದಪ್ಪದಾಗಿ ಎಲ್ಲೆಲ್ಲೂ ಅಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲೊಂದ್ ಕಡೆ ನಾವು ಸ್ನಾನ ಘಟ್ಟಕ್ಕೆ ಹೋಗಿರ್ತೀವಿ, ಅಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಇದು ಮಾಡಿ ಹೋಗೋದು. ಅದಕ್ಕೆ ಆದಂಥ ಜಾಗಗಳಿರ್ತವೆ, ಅಲ್ಲಿಗಾದ್ರೂ ಹೋಗಿ ತಗೊಂಡೋಗಿ ಹಾಕಿ. ಹೌದು, ನಮ್ಮ ಮನೆ ಅನ್ನೋದನ್ನು ಎಲ್ಲಿವರೆಗೂ ಸಮಾಜವನ್ನು ಪ್ರಕೃತಿಯನ್ನು ತನ್ನ ಮನೆ ಅಂತ ಭಾವಿಸೋದಿಲ್ವೋ ಇಂಥ ಅನರ್ಥಗಳನ್ನು ಅವನು ಬಹಳ ಸಲೀಸಾಗಿ ಮಾಡ್ತಾ ಹೋಗ್ತಾನೆ. ನಮ್ಮ ಮನೆಗಳು ಅದೇ ನಮ್ಮ 2 BHK 1 BHKಗಳಿಗೆ ಮೀಸಲಾಗ್ಬಿಟ್ಟಿದೆ. ನಮ್ಮ ಮನಸ್ಸಿನೊಳಗೆ ಅದು ಇನ್ನೂ ಚಿಕ್ಕದಾಗ್ಬಿಟ್ಟಿದೆ. ಭಯಂಕರ ಭಯಂಕರ. ಆ ವಿಶಾಲತೆ ಬಹಳ ಸಂಕುಚಿತ ಆಗಲಿಕ್ಕೆ ಭಾಳ ದೊಡ್ಡ ಕಾರಣ ಈಗ ಸಂಬಂಧಗಳು ಅಷ್ಟೇ, 1 2 3 ಅವಿಭಕ್ತ ಕುಟುಂಬಗಳು, ಹೆಂಡತಿ ಮಕ್ಕಳು, ಇಷ್ಟು ಬಿಟ್ಟರೆ ಅವನಿಗೆ ಹೊರಗಡೆಯವರೆಲ್ಲ ಶತ್ರುಗಳೇ. ಬಹುಶಃ ಈ ಕಾರಣಗಳಿಗೆ ಅವನು ಸಮಾಜದಲ್ಲಿ ತನ್ನ ಮನೆ ಮನಸ್ಸು, ಯಾವಾಗ ನೀವು ಹೇಳಿದ್ರಿ ಮನಸ್ಸಲ್ಲೇ ಅವನು ತುಂಬ ಸಂಕುಚಿತವಾದಾಗ ಹೊರಗಡೆ ಸಮಾಜದ ಸ್ವಚ್ಛತೆಯ ಬಗ್ಗೆ ಯೋಚನೆ ಮಾಡೋ ಪ್ರಜ್ಞೆ ಖಂಡಿತ ಕಳ್ಕೊಂಡಿರ್ತಾನೆ ಅವನು. ಅಷ್ಟೆಲ್ಲ ಯೋಚನೆಗಳು ಇರಲ್ಲ, ಅಷ್ಟು ವಿವೇಚನೆಗಳು ಇರಲ್ಲ, ಅದನ್ನು ಅಷ್ಟು ಹೇಳ್ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಮನೆಯವರು ಇರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇರಲ್ಲ. ನಿಜ. ನೀವು ಬಹಳಷ್ಟು ಸಾರಿ ನಾನು ಇಂಟರ್ವ್ಯೂಗಳು ನೋಡ್ತಾ ಇದ್ದೆ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಆಧ್ಯಾತ್ಮಿಕತೆಯಿಂದ ತೀರಾ ನೇರವಾಗಿ ಹೇಳಲ್ಲ, ನೀವು ಪ್ರಕೃತಿಯನ್ನು ತುಂಬ ಅದನ್ನೇ ನೀವು ಸ್ವಯಂ ದೇವರು ಅಂತ ಭಾವಿಸಿದ್ದೀರಿ ಅಥವಾ ಪ್ರಕೃತಿ ಬಗ್ಗೆನೇ ಹೇಳ್ತಾ ಇರ್ತೀರಿ, ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇರ್ತೀರಿ. ನನಗನ್ನಿಸುತ್ತೆ ಪಠ್ಯ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಅರ್ಥಾತ್ ಪ್ರೈಮರಿ ಎಜುಕೇಷನ್ನಲ್ಲಿ ಈ ಪರಿಸರ ಸಂರಕ್ಷಣೆ ಅಥವಾ ಅವುಗಳ ಕಾಳಜಿ ಅಥವಾ ಮರಗಳ ಕುರಿತು ಮಹತ್ವ, ಪ್ರಕೃತಿ ಶಿಕ್ಷಣ ಆದರೂ ಅದನ್ನು ಕೊಡೋದು ಬಹಳ ಮುಖ್ಯ ಅಂತ. ಯಾಕಂದರೆ ನೀವೀಗ ಇಷ್ಟೊತ್ತು ಹೇಳಿದ್ದೆಲ್ಲ ಅದರಲ್ಲಿ ಬರುತ್ತೆ. ಒಂದು ಪ್ಲಾಸ್ಟಿಕ್ ಮಣ್ಣಿಗೆ ಎಷ್ಟು ವಿನಾಶ ತರಬಹುದು ಅನ್ನೋದನ್ನು ಇವತ್ತು ಯಾವ ಶಾಲೆಯಲ್ಲಿ, ಬಹುಶಃ ಪರೀಕ್ಷೆಯ ಕಾರಣಕ್ಕೆ ವಿಜ್ಞಾನ ಮೇಷ್ಟ್ರು ಒಂಚೂರು ಪಾಠ ಮಾಡ್ಬೋದು, ಅದು ಬಿಟ್ಟು ಮಾಸ್ಟ್ರಿಗೆ ಎಷ್ಟು ಗೊತ್ತಿದೆ, ಅವ್ರ ಮೇಷ್ಟ್ರು ಎಷ್ಟು ಅವ್ರಿಗೆ ಸಂಬಳ ಎಷ್ಟು ಬರಬೇಕು ಅದಕ್ಕೆ ಮಾತ್ರ ಹೇಳ್ಕೊಟ್ಟಿದ್ದಾರೆ. ನಾನು ಹಳೆ ಕಾಲದವನಂತ ಅನಿಸ್ಬೋದು, ಬಟ್ ನಾವು ಕಲಿತಾ ಇರಬೇಕಿದ್ರೆ ಇದ್ದಂಥ ಟೀಚರ್ಗಳ ಮನಸ್ಥಿತಿಗೂ ಇವತ್ತಿನವ್ರ ಮನಸ್ಥಿತಿಗೂ ಎಷ್ಟು ವ್ಯತ್ಯಾಸ ಇದೆ. ನೀವು ಒಂದು ಕೋಟ್ ಮಾಡೋದಾದರೆ ಅಲ್ಲ, ಅಂದರೆ ಆ ಪ್ಯಾಷನ್ ಎಷ್ಟರ ಮಟ್ಟಿಗಿದೆ ಅಂತ ಅನ್ನೋದನ್ನು ನಾನು ಕೇಳ್ತಾ ಇರೋದು. ಓಕೆ, ಮಕ್ಕಳನ್ನು ತನ್ನ ಮಕ್ಕಳು ಅಂದುಕೊಳ್ಳೋ ರೇಂಜಿಗೆ ಇಲ್ಲ. ಈಗ ಒಂದೇಟ್ ಹೊಡೆದ್ರೆ ಅಪ್ಪ ಅಮ್ಮನೆ ಬಂದು ಮೇಷ್ಟ್ರಿಗೆ ಹೊಡೆಯೋ ಕಾಲ, ಹಾಗಾಗಿ ಅವ್ರಿಗೂ ಕೂಡ ಆಸಕ್ತಿ ಕಡಿಮೆ ಆಗ್ಬಿಟ್ಟಿದೆ. ಯಾಕೆ ಬೇಕಪ್ಪ, ಈಗ ಮೊದಲಿಲ್ಲ ಮೇಷ್ಟ್ರೆ ಒದಿರಿ ಹೇಳ್ತೀನಿ ನನ್ನ ಮಗಳು. ನಾನು ಅದೇ ಟೀಚರ್ಸನ್ನ ಬ್ಲೇಮ್ ಮಾಡ್ತಿರೋದಲ್ಲ, ಅವ್ರಿಗೂ ಏನಾಗಿದೆ ಅಂತಂದ್ರೆ ಅವ್ರಿಗೆ ಪಾಠ ಮಾಡಿ ಇದು ಮಾಡಿದ್ರೆ ಸಾಕಪ್ಪ, ನಂಗೇನು ಪ್ರಾಬ್ಲಮ್ ಆಗದೆ ಇರಿದ್ರೆ ಸಾಕಪ್ಪ ಅನ್ನೋದು ಕೂಡ ಒಂದು ಕಡೆ ಇದಾಗ್ಬಿಟ್ಟಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಇನ್ನೂ ಒಂದು ಸೈಡಲ್ಲಿ ನೋಡೋದಾದ್ರೆ ಅವ್ರಿಗೂ ಕೂಡ ಕೆಲವೊಂದು ಲಿಮಿಟೇಷನ್ಗಳು ಕೂಡ ಬಂದ್ಬಿಟ್ಟಿದೆ. ಸೊ ಆ ಥರದ್ದು ಕೂಡ ಪರಿಸ್ಥಿತಿ ಇದೆ. ಅದ್ಭುತ. ಈಗ ಬಹಳ ಮುಖ್ಯವಾಗಿ ಒಂದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ನಿಮಗೆ ಪರಿಚಯ ಆಗಿದ್ದೆ ಹೇಗೆ, ಅಥವಾ ನೀವು ಅದಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹೇಗೆ? ನಾನು ಎಂಟ್ರಿ ಯಾವತ್ತು ಕೊಡಿ, ಆ ಒಟ್ಟಾರೆ ಪ್ರಾಜೆಕ್ಟ್ ನಿಮಗೆ ಬಂದಿಲ್ಲ. ನಾನು ಅದಾಗಲೇ ಅಂದರೆ ETVಯಲ್ಲಿ ಕೆಲಸ ಮಾಡ್ತಿದ್ದೆ. ETV ಅಂದರೆ ರಿಲಯನ್ಸ್ನವರು, ಅಂದರೆ ಅಂಬಾನಿಯವರ ಸಮೂಹ ಅದನ್ನು ಇವರು ರಾಮೋಜಿ ರಾವ್ ಅವರಿಂದ ತಗೊಂಡಾಗ್ಲೇ ಪರಮೇಶ್ವರ್ ಗುಂಟ್ಕಲ್ ಅವರು ಝೀಯಲ್ಲಿದ್ದರು. ಝೀಯಿಂದ ಅವ್ರನ್ನ ಕನ್ನಡದಕ್ಕೆ ಕರೆಸಿದ್ರು. ಸೊ ಆಗ ನಾನು ಝೀಯಲ್ಲಿ ವಾಯ್ಸ್ ಓವರ್ ಮಾಡ್ತಾ ಇದ್ದೆ. ಝೀ ಕನ್ನಡದ ಹಿನ್ನೆಲೆ ಧ್ವನಿಯನ್ನು ಮಾಡ್ತಾ ಇದ್ದೆ. ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾ ನನ್ನನ್ನು ಕರೆದ್ರು. ಸೊ ನೀವು ಬರಬೇಕು ಅಂತ ಹೇಳ್ಕೊಂಡು ಹಾಗೆ ಅದು ಕೆಲಸ ನಾವು ಮಾಡ್ತಾ ಇದ್ವಿ. ಪುಟ್ಟಗೌರಿ ಮದುವೆಯಿಂದ ಕೆಲಸ ಸ್ಟಾರ್ಟ್ ಆಯಿತು. ಪ್ಲಸ್ ETV ಅಂದರೆ ಇವತ್ತಿನ ನ್ಯೂಸ್ 18, ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡ, ಹೌದು. ನ್ಯೂಸ್ 18 ಅದೇ ಸಂಸ್ಥೆಗೆ ಸಂಬಂಧಿಸಿದ್ದ? ಹೌದು. ETV ನ್ಯೂಸ್ ಎರಡು ಬೇರೆ ಬೇರೆ. ತೆಲುಗಲ್ಲಿ ಈಗಲೂ ಅದೇ ಥರ ಇದೆ ಅನ್ಸುತ್ತೆ ETV. ಅವರು ETV ತೆಲುಗನ್ನು ಅವರು ಕೊಡಲಿಲ್ಲ, ಬೇರೆಲ್ಲ ಭಾಷೆಯ ಇದನ್ನು ಮಾರಾಟ ಮಾಡಿದ್ರು. ETV ತೆಲುಗನ್ನು ಮಾತ್ರ ಉಳಿಸ್ಕೊಂಡ್ರು. ಹೌದು, ಈಗಲೂ ಅದು ಹಾಗೆ ಇದೆ. ಹಾಗೆ ಅವರು ಉಳಿಸ್ಕೊಂಡಿದ್ದಾರೆ. ಸೊ ಪರಮೇಶ್ವರ್ ಗುಂಡ್ಕಲ್ ಅವರು ನಿಮ್ಮನ್ನು ಆ ಗ್ರೂಪಿಗೆ ಸೇರಿಸ್ಕೊಂಡ್ರು ಅವಾಗ ಕನ್ನಡದ ETV ಕನ್ನಡದ ಇದಕ್ಕೆ ಟೀಮ್ಗೆ. ಅಫ್ಕೋರ್ಸ್ ನಾನು ಫ್ರೀಲ್ಯಾನ್ಸರ್ ಆಗೇನೆ ಕೆಲಸ ಮಾಡ್ತಿದ್ದಿದ್ದು. ಸೊ ಫುಲ್ ಟೈಮ್ ಎಲ್ಲೂ ಅದಾದ ನಂತರ ಸುವರ್ಣದಲ್ಲಿ ಪ್ರೋಮೋ ಚೀಫ್ ಆಗಿ ಇದ್ದವನು, ಅದು ಬಿಟ್ಟ ನಂತರ ನಾನು
ಎಲ್ಲೂ ಫುಲ್ ಟೈಮ್ ಕೆಲಸ ಮಾಡಿಲ್ಲ. ನನ್ನ ಸಂಸ್ಥೆಗೇನೆ, ಈಗ ನಂದೇ ಸಂಸ್ಥೆ ನಡೆಸ್ತಾ ಇದ್ದೀನಿ, ಅದಕ್ಕೆ ಅದ್ರ ಬಗ್ಗೆ ನಾನು ಕೇಳ್ತೀನಿ. ನಿಮ್ಮ ಸಂಸ್ಥೆ ಅದರ ಒಟ್ಟು ಉದ್ದೇಶ ಅಥವಾ ಅದು ಏನು ಉದ್ದೇಶದ ಮೇಲೆ? ಮುಖ್ಯವಾಗಿ ಮೂಲ ಉದ್ದೇಶ ಇರೋದು ಅಂತಂದರೆ ನಾವು ಭಾಷೆ ರಿಲೇಟೆಡ್ ವರ್ಕ್ಗಳನ್ನು ಮಾಡೋದು. ಅಂದರೆ ಪ್ರಾಜೆಕ್ಟ್ಗಳನ್ನು, ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಅದು ಅಂದರೆ ಟ್ರಾನ್ಸ್ಲೇಷನ್ಸ್ ಇರ್ಬೋದು, ವಾಯ್ಸ್ ಓವರ್ಸ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು. ನನ್ನ ಮುಖ್ಯ ಇದೇನೇ ಅದಾಗಿರೋದ್ರಿಂದ ಅದ್ರ ಜೊತೆಗೇನೆ ಶೂಟಿಂಗ್ ರಿಲೇಟೆಡ್ ಅಂದರೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಂದರೆ ಮಾಡ್ತೀವಿ, ಕಮರ್ಷಿಯಲ್ ಇದನ್ನು ಕೂಡ. ಸೊ ಅದು ಅವತ್ತಿಗೆ ನೀವು ಸಂಸ್ಥೆ ಕಟ್ಟಿದ್ರ ಆಲ್ರೆಡಿ? ಆವಾಗಿನ ಸಂಸ್ಥೆ ಬೇರೆ ಇತ್ತು, ಬಟ್ ಈ ಸಂಸ್ಥೆ ಕಳೆದ 4-5 ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ. 2020-21ರಿಂದ ಕೆಲಸ ನಾವು ಮಾಡ್ತಿದ್ದೀವಿ. ಬಟ್ ಅಲ್ಲಿಗೆ ಹೋಗೋಣ. ಪರಮೇಶ್ವರ್ ಗುಂಡ್ಕಲ್ ಅವರು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡ್ರು ಅಂದರೆ ಅಲ್ಲಿಂದ ಏನಾಯಿತು? ಅದೇ ಅಲ್ಲಿ ಶೋಗಳೆಲ್ಲ ಬಂತು. ಇಂಡಿಯನ್ ಅನ್ನುವಂಥ ಶೋ ಬಂತು, ಅದು ಕೂಡ ಸಿಮಿಲರ್, ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಆ ಥರದ ಸಿಮಿಲರ್ ಶೋ. ಅದು ಕೂಡ ತುಂಬ ಚೆನ್ನಾಗಿ ಜನರನ್ನು ರೀಚ್ ಆಯಿತು. ಬಟ್ ಮೊದಲ ಬಾರಿಗೆ ಹಿಂದಿ ಆದ ನಂತರ ಮೊದಲಿಗೆ ಬೇರೊಂದು ರೀಜ್ನಲ್ ಚಾನಲಲ್ಲಿ, ಅಂದರೆ ಕನ್ನಡದಲ್ಲೇ ಬಿಗ್ ಬಾಸ್ನ ಇಂಟ್ರಡಕ್ಷನ್ ಆಗೋ ತಯಾರಿ ಆಗ್ತಾಯಿತ್ತು. ಸೊ ಅದರಲ್ಲಿ 2 ವಾಯ್ಸ್ನ ಅವಶ್ಯಕತೆ ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಒಂದು ವಾಯ್ಸು ನರೇಟರ್ನ ವಾಯ್ಸು, ಇನ್ನೊಂದು ವಾಯ್ಸು ಕಮಾಂಡಿಂಗ್ ವಾಯ್ಸು ಅಂತ. ಸೊ ನರೇಟರ್ ವಾಯ್ಸ್ ಅಂತಂದರೆ ಅದೇ ಟೈಮು ಅದೆಲ್ಲ ಹೇಳುವಂಥದ್ದು, ಎಂಡಿಂಗಲ್ಲಿ ಟೈಮಿಂಗ್ಸ್. ಹಾಂ ಹೌದು. ಕಮಾಂಡಿಂಗ್ ವಾಯ್ಸ್ ಅಂತಂದರೆ ಅಲ್ಲಿರುವಂಥ ಒಳಗಿರೋರ ಜೊತೆ ಮಾತನಾಡುವಂಥ ವಾಯ್ಸ್, ಆನ್ ದಿ ಸ್ಪಾಟ್ ಅಲ್ಲಿನ ಮಾತಾಡಬೇಕಿರುತ್ತೆ. ಆ ಕಮಾಂಡಿಂಗ್ ವಾಯ್ಸ್ನ ಅವಶ್ಯಕತೆ ಇತ್ತು. ಯಾರಾದರೂ ಗೊತ್ತಿದ್ದರೆ ಹೇಳಿ ಅನ್ನೋದನ್ನು ಹೇಳಿದರು. ಸೊ ನಾವು ಹಾಗೆ ಸಜೆಷನ್ ಮಾಡಿ ಯಾರನ್ನೊಬ್ಬರನ್ನ ಆಯ್ಕೆ ಮಾಡಿದ್ರು ಅವರು. ಸೊ ಅದು ಆಯಿತು. ಅದು ನಾನು ಚಾನಲ್ನ ಯಾವುದೇ ಪ್ರಕ್ರಿಯೆಯಲ್ಲೂ ಕೂಡ ನಾನು ಇನ್ವಾಲ್ವ್ ಆಗಲ್ಲ. ಸೊ ಆ ಕಮಾಂಡಿಂಗ್ ವಾಯ್ಸಲ್ಲಿ ನೀವು ಇನ್ವಾಲ್ವ್ ಇಲ್ಲ. ಇವತ್ತಿನ ತನಕ ನಾನು ಆ ಕೆಲಸನೂ ಮಾಡಿಲ್ಲ. ಜನರಿಗೆ ಅದೊಂದು ಕನ್ಫ್ಯೂಷನ್ ಇದೆ. ನಾನು ಮಾಡಿರುವಂಥದ್ದು ನರೇಟರ್ ವಾಯ್ಸ್. ಸೊ ಅದು ಹೇಗೆ ಅಂತಂದರೆ ಅದೇ ದಿನ 31 ಬೆಳಗ್ಗೆ 7:30 ಅಂಥೇಳಿ. ಸೊ ಹೀಗೆ ಟೈಮ್ ಇದೆಲ್ಲ ಬರುತ್ತೆ. ಮತ್ತು ಅಲ್ಲಿ ಮತ್ತೆ ಮೊದಲೆಲ್ಲ ಬರ್ತಿತ್ತು, ನಾನು ಒಂದಷ್ಟು ಶೋ ನೋಡಿದೆ, ಅಲ್ಲಿ ಯಾರೋ ಕೂತ್ಕೊಂಡು ಮಾತಾಡ್ತಿದ್ರೆ ನೀವು ಅದನ್ನು ಕೂಡ ಹೇಳ್ತಿದ್ರಿ. ಇಲ್ಲಿ ಇವರ ಬಗ್ಗೆ ಮಾತನಾಡ್ತಿದ್ದಾರೆ, ಅಥವಾ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಿದೆ ಅಂತ ಹೇಳ್ಕೊಂಡೆಲ್ಲ ಬರುತ್ತೆ. ಅಥವಾ ಎಂಡ್ನಲ್ಲಿ ಒಂದು ಸಮಪ್ ಥರ ಮಾಡ್ತಿದ್ರು. ಯಾಕಂದರೆ ಒಂದು ಇಡೀ ಎಪಿಸೋಡಿನ ಸಾರಾಂಶವನ್ನು ಹೇಳಿ ನಾಳೆಗೆ ಅಥವಾ ಮುಂದಿನ ಸಂಚಿಕೆಗೆ ಏನನ್ನು ನಿರೀಕ್ಷೆ ಮಾಡಬಹುದು ಅನ್ನೋದನ್ನು ಅದರಲ್ಲಿ ಹೇಳ್ತಿದ್ರು. ಅದು ಆಯಾಯ ದಿನನೇ ಬರೆದು ಆ ಕ್ಷಣದಲ್ಲಿ ಅದು ಅಂದರೆ ಸ್ಕ್ರಿಪ್ಟ್ ಬರ್ತಿತ್ತು. ಅದನ್ನು ನಾನು ಕೂಡಲೇ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅದು ಇತ್ತೀಚಿನ ಒಂದು 2-3 ಸೀಸನ್ಗಳಲ್ಲಿ ಅದರ ಬಳಕೆ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಅನ್ನೋ ಥರ ಒಂದು ಇಡೀ ಸೀರೀಸಲ್ಲಿ 1 ಅಥವಾ 2 ಸತಿ ಬಳಕೆ ಆಗ್ತದೆ, ಅನಿವಾರ್ಯ ಇದ್ದಾಗ ಮಾತ್ರ. ಯಾಕಂದರೆ ಅದರ ಫಾರ್ಮ್ಯಾಟ್ ಸ್ವಲ್ಪ ಅವರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೊ ಈ ಫಸ್ಟ್ ಬಂದಾಗ ಬಿಗ್ ಬಾಸ್ ಕನ್ನಡಕ್ಕೆ ಬಂದಾಗ ನಿಮಗೆ ಅಂದರೆ ಬಹುಶಃ ನೀವು ಅಲ್ಲೇ ಇರೋರಾಗಿ ನಿಮಗೆ ಗೊತ್ತಿಲ್ಲ, ನಿಮಗೆ ಆ ಕುತೂಹಲ ಏನಿರುತ್ತೋ, ಬಟ್ ಹೊರಗಿನವರಾಗಿ ಬಿಗ್ ಬಾಸ್ ಅಂದ್ರೇ ಒಂದು ವಿಶೇಷ ಕಾರಣ, ಸುದೀಪ್ ಸರ್ ಕಾರಣಕ್ಕೋ ಅಥವಾ ಅದಕ್ಕಿರೋ ಒಂದು ವಿಶಾಲತೆಯ ಕಾರಣಕ್ಕೋ ಕೋಟ್ಯಾಂತರ ಜನ ನೋಡ್ತಾರೆ ಅನ್ನೋ ಕಾರಣ. ಬಟ್ ಅವತ್ತಿಗೆ ಈ ಶೋ ಬಗ್ಗೆ ನಿಮಗೆ ತುಂಬ ಆಸಕ್ತಿ ಇತ್ತಾ ಕನ್ನಡಕ್ಕೆ ಬರೋ ಟೈಮಲ್ಲಿ? ನಿಜವಾಗ್ಲೂ ಇತ್ತಾ? ಅಥವಾ ಅದ್ರ ಬಗ್ಗೆ ಕುತೂಹಲ ಎಲ್ಲ ಮೀಡಿಯಾದಲ್ಲಿ ಇತ್ತಾ? ಯಾಕಂದರೆ ನಾವು ಹೊರಗಿನವರು ನಿಮ್ಮನ್ನು ಕೇಳಿದ ಮುಂದೆ ಕುತೂಹಲ ಅಂದರೆ ನೀವು ಕುತೂಹಲ ಇರೋದು ಸಹಜ. ಮತ್ತು ಒಂದು ಸಂಸ್ಥೆ ಒಂದು ಶೋ ಮೇಲೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಚಾನಲ್ನಲ್ಲಿ ತರಬೇಕು ಅಂತಂದರೆ ಅವರು ಅಷ್ಟು ಧೈರ್ಯ ಹಾಕಿರಬೇಕಾಗತ್ತೆ. ಈಗ ಒಂದು ಮೂವಿ ಮಾಡಬೇಕು, ಅದಕ್ಕೆ 100 ಕೋಟಿ ಹಾಕಬೇಕು, 200 ಕೋಟಿ ಹಾಕಬೇಕು ಅಂತಂದರೆ ಅವ್ರು ಅಷ್ಟು ಧೈರ್ಯ ಅದ್ರ ಮೇಲೆ ಹಾಕಬೇಕಾಗಿರುತ್ತೆ. ಅದಾದಮೇಲೆ ಜನ ಎಷ್ಟು ಸ್ವೀಕಾರ ಮಾಡ್ತಾರೆ ಅನ್ನೋದು ಅದ್ರ ಮೇಲೆ ಬಿಟ್ಟಿದ್ದು. ಬಟ್ ಇದು ಬಿಗ್ ಬಾಸ್ ಅನ್ನುವಂಥ ಶೋ ನಿಮಗೆ ಇಂಟರ್ನ್ಯಾಷನಲಿ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿರುವಂಥ ಫಾರ್ಮ್ಯಾಟ್. ಬಿಗ್ ಬ್ರದರ್ ಅಂತ ಇಂಟರ್ನ್ಯಾಷನಲಿ ಸಕ್ಸಸ್ ಆಗಿರುವಂಥ ಫಾರ್ಮ್ಯಾಟ್. ಅದು ಭಾರತಕ್ಕೆ ಬಂದಾಗ ಅದನ್ನು ಬಿಗ್ ಬಾಸ್ ಅಂತ ಮಾಡಿದ್ರು. ಅದು ಅದರದೇ ಆದಂಥ ರೂಪ ಪಡ್ಕೊಳ್ತು. ಮತ್ತು ಭಾರತಕ್ಕೆ ತಕ್ಕ ಹಾಗೆ ಅದನ್ನು ಸ್ವಲ್ಪ ಬದಲಾವಣೆಗಳನ್ನು ಕೂಡ ಮಾಡಿಕೊಂಡ್ರು. ಸೊ ಮತ್ತು ಸಕ್ಸಸ್ ಆಯಿತು. ಹಿಂದಿಯಲ್ಲಿ ಅದಾಗಲೇ ಸಕ್ಸಸ್ ಆಗಿರುವಂಥ ಧೈರ್ಯ ಕೂಡ ಇತ್ತು. ಸೊ ಅದನ್ನು ಕನ್ನಡಕ್ಕೆ ತರಬೇಕಿದ್ರೆ ಆ ಧೈರ್ಯದಲ್ಲಿ ತಂದಿದ್ದರು. ಸೊ ನಾನು ಅದಾಗಲೇ ಹಿಂದಿಯ ಶೋವನ್ನು ನೋಡಿದ್ದೆ. ಸೊ ಶೋ ಅದ್ರ ಬಗ್ಗೆ ನನಗೆ ಅಂದರೆ ವಿಶೇಷವಾದ ಅಭಿಮಾನ ಇತ್ತು.
ಅಲ್ಲಿ ಸಲ್ಮಾನ್ ಖಾನ್ ಅವರೇ ಇಲ್ಲ, ಸಲ್ಮಾನ್ ಖಾನ್ ಅವರು ತುಂಬ ನಂತರ ಬಂದರು. ಐ ಥಿಂಕ್ 5-6ನೇ ಸೀಸನ್ನಿಂದ ಬಂದರು ಅನ್ಸೋ, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆರಂಭದಲ್ಲಿ ಬೇರೆ ಬೇರೆ ಆ್ಯಂಕರ್ಗಳು ಇದ್ದರು ಅದರಲ್ಲಿ. ಒಂದು ಸೀಸನ್ ಶಿಲ್ಪಾ ಶೆಟ್ಟಿ ಅವ್ರು ಮಾಡಿದ್ರು, ಅರ್ಷದ್ ವರ್ಸಿ ಅವ್ರು ಮಾಡಿದ್ದಿದೆ, ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ದಿದೆ. ಸೊ ಹೀಗೆ ಬೇರೆ ಬೇರೆ. ಹೌದು. ಓಕೆ, ನಾವು 200 ಕಿಡ್ಸು ನಮ್ಗೆ ಅದ್ರ ಬಗ್ಗೆ ಹೌದು ಬಹುಶಃ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡ್ರು ಇರ್ಬೋದು. ನನ್ಗೆ ಅದು ಹೊಸದು. ಹೌದಾ, ಅಮಿತಾಬ್ ಬಚ್ಚನ್ ಅವ್ರು ಕೋಟ್ಯಾಧಿಪತಿ ಮಾಡಿಕೊಡ್ತಕ್ಕಂಥ ಮಹಾನುಭಾವರು ಬಿಗ್ ಬಾಸ್ ಮಾಡಿಕೊಟ್ಟಿದ್ರು. ಆಡು ಮುಟ್ಟದ ಸೊಪ್ಪಿಲ್ಲ, ಅಮಿತಾಬ್ ಬಚ್ಚನ್ ಮಾಡದೇ ಇರೋ ಕೆಲಸ ಇಲ್ಲ. ನೋಡಿ, ಇವ್ರ ಧ್ವನಿ ಅಥವಾ ವಾಯ್ಸ್ ಓವರ್ ಲೋಕ ಅಂತ ಬಂದಾಗ ಅವ್ರು ಇನ್ನೂ ಅದ್ಭುತ. ಅದರಲ್ಲಿ ತುಂಬ ಕೆಲಸ, ತುಂಬ ಆಳವಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ಎಸ್. ಬಟ್ ನೀವು ಮೊದಲನೇ ಸೀಸನ್ನಿಂದಲೇ ಬಿಗ್ ಬಾಸ್ಗೆ ಮೊದಲನೇ ಸೀಸನ್ ಮಾಡಿದೆ, 2ನೇ ಸೀಸನ್ ಇನ್ನೊಂದು ಚಾನಲ್ಗೆ ಹೋಯಿತು. ಸೊ ಅದು ಮಾಡಿಲ್ಲ. ಬಿಟ್ಟರೆ 11 ಸೀಸನ್ಗಳಲ್ಲಿ 10 ಸೀಸನ್ ಪ್ಲಸ್ OTT ಸೀಸನ್ ಮಾಡುವ ಅವಕಾಶ ಸಿಕ್ಕಿದೆ ನನಗೆ. ಓಕೆ, ಬಟ್ ಎಕ್ಸಾಕ್ಟ್ಲಿ ಅವ್ರು ಕೊಟ್ಟಿದ್ದಷ್ಟೇ ನೀವು ವಾಯ್ಸ್ ಓವರ್ ಮಾಡಿ ಕಳಿಸ್ತಿದ್ರ ಅಥವಾ ನೀವೇನಾದ್ರೂ ಇನ್ಪುಟ್ ಕೊಡ್ತಿದ್ರ? ಹಿಂಗೆ ಇಲ್ಲ, ನನಗೂ ಅದಕ್ಕೂ ಅಂದರೆ ನಾನು ಅದು ನನ್ನ ಅಧಿಕ ಪ್ರಸಂಗ ಆಗ್ಬಿಡುತ್ತೆ. ನಾನು ಅದರಲ್ಲಿ ಅದು ನಿಮ್ಮ ಜಾಣ್ಮೆ, ಅದು ಇವರ ಅದ್ಭುತ ವ್ಯಕ್ತಿತ್ವ. ಅದ್ರ ನಮಗನ್ಸೋದೇನು, ಇವರೇ ಬಿಗ್ ಬಾಸ್ ಇರ್ಬೋದು ಅಥವಾ ಧ್ವನಿ ಅನುಸರಿಸಿದಾಗ. ಈಗ ಬಹುಶಃ ಸೋನು ನಿಗಮ್ ಹಾಡಿದಾಗ ಗಣೇಶ್ ಅವರೇ ಹಾಡಿದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತಲ್ಲ, ಹಾಗೆ ಬಿಗ್ ಬಾಸ್ ನೋಡಬೇಕಾದ್ರೆ ನಿಮ್ಮ ಧ್ವನಿಯ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ಹೇಳೋದು, ಒಂದು ವೆಯ್ಟೇಜ್ ಭಾಳ ಕಾರಣಗಳಿಗೆ ಬಂದಿದೆ. ಸುದೀಪ್ ಸರ್ ಅನ್ನೋ ಮಹಾನುಭಾವರು, ಮತ್ತು ಆ ಕಾರ್ಯಕ್ರಮದ ರೂಪುರೇಷೆ, ಆ್ಯಂಡ್ ಇನ್ನೊಂದು ಇವರ ಧ್ವನಿ ಅಷ್ಟು ಅದ್ಭುತವಾಗಿ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಅದು ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ ಅಥವಾ ನೀವು ಕಲರ್ಸ್ಗೆ ಹೋಗಿ ಯಾಕಂದರೆ ಅದನ್ನು ಸಾಮಾನ್ಯ ಜನಕ್ಕೆ ಅದು ಅರ್ಥವಾಗಲಿ, ನೀವು ವಾಯ್ಸ್ ಓವರ್ ಎಲ್ಲಿಂದ ಮಾಡ್ತೀರಿ? ಐ ಮೀನ್ ಚಾನಲ್ಗೆ ಹೋಗ್ತೀರಾ, ಅದನ್ನು ಆ ದಿನ ಹೆಂಗೆ ಕಳಿಸ್ಕೊಡ್ತಾರೆ ಅಂತ? ಇಲ್ಲ, ಬಿಗ್ ಬಾಸ್ ಅನ್ನೋ ಶೋದ ಮುಂದೆ ನಾನೇನೂ ಅಲ್ಲ. ನಾನು ಜಸ್ಟ್ ಅದಕ್ಕೆ ಸ್ಕ್ರಿಪ್ಟ್ ಏನು ಬರುತ್ತೆ ಅದಕ್ಕೆ ರೆಕಾರ್ಡಿಂಗ್ ಮಾಡಿ ಕಳಿಸೋದು ಮಾತ್ರ ಕೆಲಸ ಅಷ್ಟೆ. ಅದಕ್ಕಿಂತ ಮೀರಿ ಅದರಲ್ಲಿ ಬೇರೇನೂ ಇಲ್ಲ. ಸೊ ನೋಡಿ, ಅವರು ಹಾಗೆ ಹೇಳ್ಕೊಳ್ತಾರೆ. ಬಟ್ ಈಗ ಜನ ನಿಮ್ಮನ್ನು ಅಷ್ಟು ಪ್ರೀತಿಯಿಂದ ಕರೆಯೋದು ಅಲ್ಲ, ಅವರ ಪ್ರೀತಿಗೆ ಚಿರಋಣಿ, ಅದರಲ್ಲಿ ಏನೋ ಡೌಟೇ ಏನಿಲ್ಲ ನನಗೆ. ಅಲ್ವೇ? ಆದರೆ ನನ್ನ ಮನಸ್ಸಿನ ಭಾವನೆ ಅಷ್ಟೇ ಇದೆ, ಬೇರೇನಿಲ್ಲ. ಪ್ಲಸ್ ಏನಾಗುತ್ತೆ, ಒಂದು ಶೋ ಅಂತ ಬಂದಾಗ ನಾನು ಈಗ ಸುದೀಪ್ ಅವರೇ ಇರಬಹುದು, ಅಥವಾ ಈಗ ನಾನು ನರೇಟರಾಗಿ ಅದರಲ್ಲಿ ರೆಕಗ್ನೈಸ್ ಆಗಿರಬಹುದು, ಅಥವಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ 10-17 ಕಂಟೆಸ್ಟೆಂಟ್ಸ್ ಇರ್ಬೋದು, ಅವರು ಮಾತ್ರ ಕಾಣಿಸ್ತಾರೆ. ಆದರೆ ಅದರ ಸುತ್ತ 100-200 ಜನ ಕೆಲಸ ಮಾಡ್ತಿರ್ತಾರೆ. ಅದು ಶೂಟಿಂಗ್ ನಡೆಯೋದ್ರಿಂದ ಹಿಡಿದು ಎಡಿಟಿಂಗ್ ಆಗಿ ಔಟ್ಪುಟ್ ಬರೋ ತನಕ. ಬರೀ ಔಟ್ಪುಟ್ ಬರೋದು ಮಾತ್ರ ಅಲ್ಲ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೇಗೆ ಬಂತು ಹಾಗೆ ಬಿಗ್ ಬಾಸ್ ಪ್ರೆಸೆಂಟೆಡ್ ಬಾಯ್ ಅನ್ನೋ ಥರ ಅದಕ್ಕೆ ಒಂದು 10-12-17 ಸ್ಪಾನ್ಸರ್ಸ್ ಏನಿರ್ತಾರೆ, ಅವರನ್ನು ತರಿಸೋ ಮೂಲಕ ಇವರಿಗೆಲ್ರಿಗೂ ಕೂಡ ಉಣಬಡಿಸೋರು ಇರ್ತಾರಲ್ಲ, ಅವ್ರಿಗೂ ಕೂಡ ಕೆಲಸ ಇರುತ್ತೆ, ಅವರು ಕೂಡ ಇದಕ್ಕೆ ಕಾರಣೀಕರ್ತರಾಗಿರ್ತಾರೆ. ಸೊ ಅಷ್ಟೇ. ಅರ್ಥಾತ್ ಒಂದು ಯಶಸ್ಸಿನ ಹಿಂದೆ ಪುಟ್ಟ ಅಂದರೆ ಒಂದು ದೊಡ್ಡ ಊಟದ ಕಾರ್ಯಕ್ರಮದಲ್ಲಿ ಎಲೆ ಎತ್ತದವರು ಕೂಡ ಬಹಳ. ಹೌದು, ನಾವು ಅದನ್ನು ಮರಿತೀವಿ ಅಷ್ಟೇ. ನಿಜ. ಈಗ ದೇವರ ಪೂಜೆ ಮಾಡಬೇಕಿದ್ರೆ, ಅದು ನಿಮಗೆ ಇದನ್ನು ನೀವು ಎಲ್ಲಿ ಕೇಳಿದಿರೋ ಗೊತ್ತಿಲ್ಲ, ದೇವರ ಪೂಜೆಯನ್ನು ನಾವು ಮನೇಲಿ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ. ಸೊ ನಾವು ಪೂಜಾರಿಯನ್ನು ಕರಿತೀವಿ, ಅವ್ರ ಹತ್ರ ಪೂಜೆ ಮಾಡಿಸ್ತೀವಿ, ಇತ್ಯಾದಿ. ಆ ಪೂಜೆ ನಾವು ಹೇಗೆ ಮಾಡಲಿಕ್ಕೆ ನಮಗೆ ಪೂಜಾರಿಯ ಇದರ ಮೂಲಕ ನಮಗೆ ಎಷ್ಟು ಅಲ್ಲಿ ದೇವರ ಪುಣ್ಯ ಸಿಗುತ್ತೋ, ಆ ಪೂಜೆಗೆ ತಯಾರಿ ಮಾಡಿದಂತಹ ಒಬ್ಬ, ಅಂದರೆ ಅಲ್ಲಿ ಕಸ ಗುಡಿಸಿ ಒರೆಸಿದವ್ರು ಇರ್ಬೋದು, ಹೂ ಕೊಯ್ದು ತಂದು ಕೊಟ್ಟವ್ರು ಯಾರೋ ಒಬ್ಳು ಏನೋ ಒಂದು ಪಾತ್ರೆ ತೊಳೆದವಳು ಇರ್ಬೋದು, ಅದನ್ನ ಅವಳು ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿದಾನೆ ಅಂತಂದ್ರೆ ಅವರಿಗೂ ಕೂಡ ಪುಣ್ಯದಲ್ಲಿ ಅಷ್ಟೇ ಪಾಲಿರುತ್ತೆ ಅಂತ. ಸೊ ಇಲ್ಲೂ ಅಷ್ಟೇ, ಆ ಕೆಲಸ ಮಾಡಿದವರಿಗೆ ಅದು ಇರುತ್ತೆ, ಬಟ್ ಅದಕ್ಕೆ ನೇರವಾಗಿ ಅದು ಫಲ ಸಿಕ್ಕದೇ ಇರ್ಬೋದು. ಬಟ್ ಈವನ್ ನಮ್ಮ ಕೆಲಸದಲ್ಲೂ ಅಷ್ಟೇ, ನನಗೆ ಅದು ಯಾವುದೋ ಇದರಲ್ಲಿ ಬೈ ಚಾನ್ಸ್ ನನ್ನನ್ನು ಜನ ರೆಕಗ್ನೈಸ್ ಮಾಡ್ತಾರೆ, ಅದು ಯಾವುದೋ ಬೈ ಚಾನ್ಸ್ ನೀವೆಲ್ಲ ನನ್ನ ಗುರುತಿಸಿ ಕರೀತಿದ್ದೀರಿ, ಅದಕ್ಕೆ ಹೇಳಿದ್ದೆ ನಾನು. ಸೊ ನಥಿಂಗ್ ಈಸ್ ಇನ್ ಆರ್ ಹ್ಯಾಂಡ್ಸ್. ನಾವು ಅದಕ್ಕೆ ಇವಾಗ ನನ್ನನ್ನೆಲ್ಲರೂ ಕರಿತಿದ್ದಾರೆ, ನನಗೆಲ್ಲ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ನಾವು ಬೀಗ್ಕೊಂಡು ಇದು ಮಾಡಿದ್ರೆ ನಾಳೆ
ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಸೊ ನಾಳಿನ ಏರಿಳಿತಗಳನ್ನು ನಮಗೆ ಸ್ವೀಕರಿಸೋದಕ್ಕೆ ನಾವು ತಯಾರಿಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ಹೇಗೆ ಬಂತೋ ಹಾಗೆ ಸ್ವೀಕರಿಸೋದು ಅಷ್ಟೆ. ಓಕೆ ಓಕೆ. ಬಟ್ ಇನ್ನೊಂದು ಪ್ರಶ್ನೆ, ನೀವು ಬಿಗ್ ಬಾಸ್ ಅಂದರೆ ಹೋಗೋದು ಬಿಡೋದು ಅದಕ್ಕೆ ಚಾನಲ್ ವಿಚಾರ ಗೊತ್ತು, ಬಟ್ ಇಲ್ಲಿವರೆಗೂ ಅಂತ ಯಾವ ಕರೆಗಳು ನಿಮಗೆ ಅಂದರೆ ನಿಮ್ಮನ್ನು ಒಳಗಡೆ ಕಳಿಸುವ ಪ್ರಯತ್ನಗಳು ಯಾವತ್ತಾದರೂ ನಡೆದಿದ್ದು ಹೌದಾ, ಅಥವಾ ಯಾರಾದರೂ ಅದಕ್ಕೆ ಅಪ್ರೋಚ್ ಮಾಡಿದ್ದು ಹೌದಾ? ಸುಮ್ಮನೆ ನಮ್ಮ ಕುತೂಹಲಕ್ಕೆ ಹೇಳ್ತೀವಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಐ ಡೋಂಟ್ ನೋ, ಅವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ನನ್ನ ಪ್ರಕಾರ, ಗೊತ್ತಿಲ್ಲ. ಸುಮ್ಮನೆ ಕಳಿಸಿದ್ರು ಹೋಗೋದು ಇಷ್ಟ ಇದೆಯಾ ನಿಮಗೆ? ಯಾಕಂದ್ರೆ ನೀವು ಹತ್ರದಲ್ಲೇ ಇರೋರಲ್ವಾ, ನಿಮಗೆ ಇಷ್ಟ ಇದೆಯಾ ಹೋಗ್ಲಿಕ್ಕೆ? ನಂಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಮನಸ್ಸಲ್ಲಿ ಏನೋ ಇರುತ್ತೆ, ನೀವು ಹೇಳ್ತಿಲ್ಲ. ನನಗೆ ಏನೂ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆಯಿತು, ಬಂದಿಲ್ಲ ಅಂದ್ರೆ ಹೋಗಿಲ್ಲ ಅನ್ನೋದ್ರ ಬೇಜಾರು ಇಲ್ಲ, ಅದು ನಿಮ್ಮ ಏನು ಸಮಚಿತ್ತತೆ. ಬಂದರೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಿಮ್ಮ ಅಭಿಪ್ರಾಯ, ಹೌದಾ? ನಾನು ಅದನ್ನು ಹೇಳಿಲ್ಲ. ಅಯ್ಯೋ, ನಾವಿನ್ನೇನು ತಗೊಳ್ಳಿ, ಏನಾರು ಒಂದು ಹೇಳ್ರಪ್ಪ. ಈಗ ನನಗೆ ಅಲ್ಲ, ಆ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡೋಣ ಅಂತ ಅಷ್ಟೇ. ನಾನು ಇವಾಗ ಯಾಕಂದ್ರೆ ಇಲ್ಲಿ ಎಷ್ಟು ಪೈಪೋಟಿ ಇದೆ ಅದಕ್ಕೆ ಅಂದರೆ ಹೋಗಬೇಕು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಯಾಕಂದರೆ ಕೀರ್ತಿ ಅನ್ನೋದು ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಅದು ಇಷ್ಟ ಇದೆ. ಬಟ್ ನೀವು ಅದರ ತುಂಬ ಹತ್ತಿರದಲ್ಲಿರೋರಲ್ವೇ, ನಿಮಗಂತ ಅವಕಾಶ ಬಂದರೆ ಬಿಗ್ ಬಾಸ್ಗೆ ಹೋಗ್ತೀರಾ? ಇದು ಕಡೆಯ ಮೇಲೆ ನಮಗಾಗ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ ಉತ್ತರವನ್ನು ಈಗಲೂ ಕೂಡ ಮತ್ತೆ ಪುನರುಚ್ಚರಿಸೋದಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಶೋ ಸೀಸನ್ 1 ಇವತ್ತಿನ ತನಕ ನನಗೆ ಕೆಲಸ ಮಾಡೋದಕ್ಕೆ ಮತ್ತು ಅನಿರೀಕ್ಷಿತವಾಗಿ ಅಯಾಚಿತವಾಗಿ ನನಗೆ ಇಷ್ಟೊಂದು ಪ್ರೀತಿ ಸಿಗೋದಕ್ಕೆ ಕಾರಣ ಆಗಿರೋದಕ್ಕೆ ನಾನು ಅದಕ್ಕೆ ಅಂದರೆ ತುಂಬಾ ಕೃತಜ್ಞನಾಗಿದ್ದೀನಿ. ಇದು ಕೂಡ ನಾನು ಕೇಳಿ ಬಂದಿದ್ದಲ್ಲ, ಅದಾಗೆ ನಂಗೆ ಬಂದ ಅವಕಾಶ. ನಾಳೆ ಬಂದದ್ದು ಏನು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಂದಾಗ ನೋಡ್ಕೊಳ್ಳೋಣ. ಅಯ್ಯೋ, ಇದು ನಾವು ನಿರೀಕ್ಷೆ ಮಾಡ್ತಿರೋದು ಉತ್ತರ ಅಲ್ಲ ಅಲ್ಲ ಅಲ್ಲ. ನಾನು ಅಷ್ಟೇ, ಈಗ ನಾಳೆ ಏನು ಬರುತ್ತೆ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ. ಬಂದಾಗ ಅದನ್ನು ಸ್ವೀಕಾರ ಮಾಡ. ಇದು ತಪ್ಪಿಸ್ಕೊಳ್ತಾ ಇಲ್ಲ, ಹತ್ರ ಬರ್ತಾರೆ, ಅದು ಒಂದು ಸಿಕ್ತಿಲ್ವೇ, ಅದು ಲೈಫು ಹಾಗೆ ಅಲ್ವಾ? ಅದೀಗ ರಮೇಶ್ ಸರ್ದು ಒಂದು ಸಿನಿಮಾ ಇದೆಯಲ್ಲ, ಕೆಳಗಡೆ ಹೋದೆ ಅಪ್ಪ ನಾಯಿ ಕೊಟ್ಟರು, ಅದು ಎಲ್ಲೋಗಿದ್ದೆ, ಯಾವ ಹುಡುಗಿ ಜೊತೆ ಹೋಗಿದ್ದೆ ಅಂತ, ಅದು ಎಲ್ಲ ಇನ್ನೇನು ಬಟ್ಟೆ ಬಿಚ್ಚಿ ಇನ್ನೇನು ಮ್ಯಾಟ್ರ್ ಹೇಳ್ಬೇಕು, ನಂಗೆ ಬಟ್ಟೆ ಬಿಚ್ಚೋದು, ಊಟ ತಿನ್ನೋದು ಎಲ್ಲ ಹೇಳ್ತಿದೀಯ, ಅದೊಂದು ಮಿಸ್ ಆಗಿದೆ. ಹಂಗೆ ಹೋಗ್ತೀರೋ ಇಲ್ವೋ ಇಟ್ಟೇ ಕಣ ನನ್ನ ಪ್ರಶ್ನೆ. ಇರಲಿ, ಅದವರ ನೋಡಿ, ಯಾವಾಗಲೂ ಅಷ್ಟೇ ನಿಮಗೆ ಒಂದು ಯಶಸ್ಸು ಅಥವಾ ಇಂಥದ್ದೇನೋ ಒಂದು ಸಂದರ್ಶನ ಅಥವಾ ಸಾಮಾಜಿಕ ಪ್ರಶ್ನೆಗಳು ಅಕ್ಕಪಕ್ಕದ ಮನೆಯವರಿಗೆ ಕೇಳ್ತಾರೆ ಅಂದ್ಕೊಳ್ಳಿ, ಉತ್ತರ ಕೊಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅವರೆಷ್ಟು ಸಮಯ ಪ್ರಜ್ಞೆ ಇದೆ ಅವ್ರಿಗೆ, ಅಥವಾ ಹೆಂಗೆ ಹೇಳಬೇಕು ಹೇಳಬಾರ್ದು. ನಾನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಅವ್ರದ್ದೊಂದು ಲಿಮಿಟ್ ಇದೆ, ಅಥವಾ ಅವ್ರದ್ದೊಂದು, ಯಾಕಂದರೆ ಅವ್ರಿಗೊಂದು ಅನುಭವ ಕಲಿಸಿದೆ. ಮಾತು ಸ್ವಲ್ಪ ಆ ಕಡೆ ಈ ಕಡೆ ಅದ್ರ ವ್ಯಕ್ತಿತ್ವ ಬಿದ್ದು ಹೋಗ್ಬಿಡುತ್ತೆ. ಹೋಯ್ತೀನಿ ಅಂತ ಹೇಳ್ತಿದ್ದ, ಈಗ ನೋಡಿ ಕಳಿಸೇ ಇಲ್ಲ ಅಂತ ನಾಳೆ ದಿನ. ಯಾಕಂದರೆ ಎಷ್ಟೋ ಜನ ಬೇಕು ಅಂತಲೇ ನಾನು ಈ ಬಾರಿ ಹೋಯ್ತಾ ಇದ್ದೀನಿ ಅಂತ ಎಲ್ಲೋ ಹೇಳ್ಕೊಂಡು ಆಮೇಲೆ ಪೊಳ್ಳಾದವರಿದ್ದಾರೆ. ವರ್ಷಾನುಗಟ್ಟಲೆ ಸಂಪಾದಿಸಿದ ಒಂದು ಹೆಸರನ್ನು ಯಾವುದೋ ಒಂದು ತಪ್ಪು ಮಾತಿನಿಂದ ಕಳ್ಕೊಂಡಿರ್ತಾರೆ. ಈ ಒಂದು ರಾಜಕಾರಣಿಗಳು, ಸಿನಿಮಾ ನಟರು, ಎಷ್ಟೊಂದು ಜನ ಈ ಎಡವಟ್ಟು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವರು ಅದನ್ನು ಅದ್ಭುತವಾಗಿ ನಿಭಾಯಿಸಿದ್ರು. ಗೊತ್ತಿಲ್ಲ, ನಾನು ಸೋತೆ, ಅವ್ರು ಗೆದ್ರು. ಏನೂ ಇಲ್ಲ. ಇರಲಿ, ಬಟ್ ನೀವು ನಟನಾ ಕ್ಷೇತ್ರದಲ್ಲೂ ಕೂಡ ಆಸಕ್ತಿ ಇದ್ದಿದ್ದು ಹೌದಾ? ನಾನು ಮತ್ತೆ ಮಾತೆ ಅಂತ ನಂಬ್ಕೊಂಡು ಬಂದವನು. ಮಾತೆ ಮಾತೃ ಕೂಡ ತಾಯಿ ಅಂತ ಅರ್ಥ. ಅದ್ಭುತ. ಹೌದು ಹೌದು ಹೌದು. ತಾಯಿಯೊಂದಿಗೆ ಹೇಗೆ ಭಾಳ ಪ್ರಜ್ಞಾಪೂರ್ವಕವಾಗಿ ಅವಳನ್ನು ಆರಾಧಿಸ್ಕೊಂಡು ಬರಬೇಕು, ನಮ್ಗೆ ಅದೇ ಅಲ್ವಾ ಕೆಲಸ. ನಿಜ 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 ನಿಜ. ಅವಳು ಆ ಸರಸ್ವತಿಯಾಗಿ, ಅಂದರೆ ಮಾತೆ ಅಂದರೆ ಆ ಸರಸ್ವತಿ, ಇಲ್ಲಿ ವಿದ್ಯಾ ಸರಸ್ವತಿ. ಸೊ ಅವಳು ನಮ್ಮ ನಾಲಿಗೆಯಲ್ಲಿ ನಲಿದಾಡಿದ್ರೆ ಮಾತ್ರ ನಾವು ಏನೋ ಒಂದಿಷ್ಟು ಒಳ್ಳೆಯದನ್ನು ಮಾತಾಡೋದಕ್ಕೆ ಸಾಧ್ಯ. ಮನುಷ್ಯನಿಗೆ ಅದು ಯಾವುದೋ ಒಂದು ಇದರಲ್ಲಿ ನಾನು ನೋಡಿದ್ದು, ಮನುಷ್ಯನ ದೇಹದಿಂದ ಹೊರ ಬರುವಂಥದ್ದೆಲ್ಲನೂ ಕೂಡ ಕೊಳಕೆ ಅಂತ. ಹೌದು.
ಹೌದು. ಯಾವುದೇ ನೋಡಿ ಅದು ಬದುಕಿದ್ದಾಗಲೂ ಸತ್ತಾಗ ಅದು ಬೆವರು ಅದು ಇದು ಎಲ್ಲಾನು ಕೂಡ ಅದು ಕೊಳಕೆ ಹೊರಗಡೆ ಬರೋದು. ಒಂದು ಒಳ್ಳೇದು ಸಿಹಿಯಾದ್ದು ಅಂತ ನಮ್ಮಲ್ಲಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದು ಅಂತಂದರೆ ಮಾತಂತೆ. ಸೊ ಆ ಮಾತನ್ನು ಚೆನ್ನಾಗಿ ಮಾತಾಡಬೇಕು ಅಂತ ಎಲ್ಲೋ ನಾನು ಕೇಳಿದ್ದೆ. ಹೌದು 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 ಹೌದು. ನೀವು ಯಾವುದೇ ನವರಂಧ್ರಗಳಿಂದ, ಮನುಷ್ಯನ ನವರಂಧ್ರಗಳಿಂದ ಬರುವ ಯಾವುದು, ಅದು ಎಂಜಲಿಂದ ಹಿಡಿದು ಮಲಮೂತ್ರ ಆದಿ ರಕ್ತ ಮಾಂಸ ಏನೆಯಿಂದ ಹಿಡಿದ್ರು ಕೂಡ ಇತರ ಪ್ರಾಣಿಗಳಷ್ಟು ಉಪಯೋಗ ಮನುಷ್ಯ ಇಲ್ಲ. ಮತ್ತು ಅವರು ಹೇಳ್ದಂಗೆ ಮಾತು ನಿಮ್ಮ ಆಯ್ಕೆ. ಆಡದೇ ಇರುವ ಮಾತುಗಳಿಗೆ ನೀವು ಮಾಲೀಕ, ಆಡಿರುವ ಮಾತುಗಳಿಗೆ ನೀವು ದಾಸ, ಗುಲಾಮ. ಎಷ್ಟು ಅದ್ಭುತವಾಗಿ ದೊಡ್ಡವರು ಹೇಳ್ತಾರೆ. ಸೊ ಅವರು ಹೇಳ್ತಾ ಇರೋದು, ನಿಮ್ಮ ಮಾತು ನಿಮಗಿರೋ ಅತಿ ದೊಡ್ಡ ಅಸ್ತ್ರ. ಸೈನಿಕನ ಕೈಲಿ ಗನ್ನಿದ್ದಂಗೆ. ಅದರಲ್ಲಿ ನೀವು ದೇಶ ಸೇವೆ ಮಾಡ್ಬೋದು, ಇಲ್ಲ ದೇಶ ದ್ರೋಹ ಮಾಡ್ಬೋದು. ಮಾತಿನಿಂದ ಅಷ್ಟು ಎಚ್ಚರಿಕೆಯಿಂದ ಇರಬೇಕು.